12ನೇ ಶತಮಾನದಲ್ಲಿ ಈ ನಾಡಿನಲ್ಲಿ ಭಕ್ತಿಯ ಬೆಳೆಯನ್ನು ಬೆಳೆದು ಈ ನಾಡಿನ ಜನರಿಗೆ ಆಧ್ಯಾತ್ಮಿಕ ತತ್ವವನ್ನು ತಿಳಿಸಿ ಹೇಳಿದ ಮಹಾ ದಾಸೋಹ ಮೂರ್ತಿ ಮಹಾಶಿವಯೋಗಿ ಅಷ್ಟೇ ಅಲ್ಲದೆ ಮಹಾತ್ಮ ಬಸವಣ್ಣನವರ ದಿವ್ಯ ಪವಿತ್ರ ಪಾದಾರವಿಂದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರ ದಿವ್ಯ ಮಾರ್ಗದರ್ಶನದಲ್ಲಿ ಆಗಿ ಹೋದಂತಹ ಎಲ್ಲ ಶಿವಶರಣರ ಪರಮ ಪವಿತ್ರ ಪಾದಾರವಿಂದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಸುಕ್ಷೇತ್ರ ಬೀಳೂರದ ಬೆಳಕಾಗಿ ಇಡೀ ಬೀಳೂರಿನ ಶಕ್ತಿಯಾಗಿ ಈ ಬೀಳೂರು ಗ್ರಾಮದಲ್ಲಿ ಮೊಟ್ಟ ಮೊದಲು ತಪೋನುಷ್ಠಾನಗೈದಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಗಡ್ಡದ ಶಿವಯೋಗಿಗಳವರ ದಿವ್ಯಗದ್ದುಗೆಗೂ ಹಣೆಮಣೆದು ತದನಂತರದಲ್ಲಿ ಶ್ರೀಮಠದ ಉಸ್ತುವಾರಿಯನ್ನು ಹೊತ್ತುಕೊಂಡು ಇಡೀ ನಾಡಿನಲ್ಲೆಲ್ಲ ಆಧ್ಯಾತ್ಮಿಕ ಬದಲಾವಣೆಯನ್ನು ತಂದಂತಹ ಅಷ್ಟೇ ಅಲ್ಲದೆ ಶೈಕ್ಷಣಿಕ ಕ್ರಾಂತಿಯ ಹರಿಕಾರರಾಗಿ ಬಡವರ ದೀನರ ಅನಾಥರ ಮಹಾ ತಾಯಿಯಾಗಿ ಇಡೀ ಲೋಕಸೇವೆಯನ್ನು ಗೈದಂತಹ ಮಹಾಜಂಗಮರು ಮಹಾಗುರುಗಳಾಗಿ ಈ ಸುಕ್ಷೇತ್ರ ಬೀಳೂರವನ್ನು ಪರಮ ಪಾವನಗೊಳಿಸಿದಂತಹ ನಮ್ಮೆಲ್ಲರ ಆರಾಧ್ಯರು ರಾಜಯೋಗಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೆ ಸಾಷ್ಟಾಂಗ ಶರಣಾರ್ಥಿಗಳನ್ನು ಸಲ್ಲಿಸಿ ತದನಂತರದಲ್ಲಿ ಶ್ರೀಮಠವನ್ನು ಮುನ್ನಡೆಸಿದಂತಹ ಮಹಾ ತಪೋಮೂರ್ತಿಗಳು ಶಿವಾನುಭಾವ ತತ್ವವನ್ನು ನಾಡಿನೆಲ್ಲೆಡೆ ಪಸರಿಸಿದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮೀಜಿಯವರ ದಿವ್ಯ ಗದ್ದುಗೆಗೂ ಹಣೆಮಣೆದು ಆನಂತರದಲ್ಲಿ ಬಂದಂತಹ ಮಹಾಪ್ರವಚನ ಪಟುಗಳು ಶಿವಾನುಭಾವ ತತ್ವವನ್ನು ಬಲ್ಲಿದವರಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಗದ್ದುಗೆಗೂ ಹಣೆಮಣೆದು ಶ್ರಾವಣ ಮಾಸದ ಈ ಪರಮ ಪವಿತ್ರವಾದಂತಹ ಆಧ್ಯಾತ್ಮಿಕ ದಿವ್ಯ ವೇದಿಕೆಯ ಮೇಲೆ ನಾವು ಇಲ್ಲಿ ಬಂದು ಕೂಡಲಿಕ್ಕೆ ಮುಖ್ಯ ಕಾರಣೀಕರ್ತರು ಯಾರು ಅಂದ್ರ ವಿಜಯಪುರ ಜ್ಞಾನ ಯೋಗಾಶ್ರಮದ ನಮ್ಮ ಆರಾಧ್ಯ ಗುರುಗಳು ಪರಮ ಪಾವನ ಮೂರ್ತಿಗಳು ವಿಶ್ವಸಂತರಾದಂತಹ ಜ್ಞಾನಯೋಗಿ ಸದ್ಗುರು ಶ್ರೀ ಸಿದ್ದೇಶ್ವರಪ್ಪಗಳವರ ದಿವ್ಯ ಚರಣಗಳಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಒಂದು ಪಾವನ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಹಿರಿಯರು ಮಾತೃ ಹೃದಯಿಗಳು ಮಹಾ ಮೇಧಾವಿಗಳು ಆದಂತಹ ಪರಮ ಪೂಜ್ಯ ಶ್ರೀ ಯೋಗಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಿಗೂ ಭಕ್ತಿಯಿಂದ ಹಣೆಮಣೆದು ಅವರ ಹೆಸರಿಗೆ ತಕ್ಕಂತೆ ಮಹಾಪ್ರಸಾದ ಕೈಂಕರ್ಯವನ್ನು ನೆರವೇರಿಸಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳವರ 8 ವರ್ಷಗಳ ಕಾಲ ಅವರ ದಾಸೋಹ ಸೇವೆ ಅವರ ಪ್ರಸಾದ ಸೇವೆಯನ್ನು ನೆರವೇರಿಸಿದಂತಹ ಪರಮ ಪೂಜ್ಯರು ಮಾತೃ ಹೃದಯಗಳಾದಂತಹ ಆತ್ಮೀಯರು ಆದಂತಹ ಪರಮ ಪೂಜ್ಯ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕ ಶೋಭೆಯನ್ನು ತಂದುಕೊಡುವಂಥವರು ಯಾರು ಅಂದ್ರ ಗಾನಗಂಧರ್ವರಾದಂತಹ ಶ್ರೀಯುತರಾದ ಸಿದ್ಧಾರೂಢ ಅವರಳ್ಳಿಯವರು
ಅವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಇನ್ನೋರ್ವರು ಆದಂತಹ ತಬಲಾ ನಡೆಸುವಂತಹ ಪಾಟೀಲ್ ಅವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಭಕ್ತಿ ಅಂದ್ರೆ ಅದನ್ನು ಎಲ್ಲಿ ಬಂದು ನೋಡಬೇಕು ಅನ್ನುವುದಕ್ಕ ಸಾಕ್ಷೀಕರಿಸಿ ಇಡೀ ಊರ ಒಂದು ದೈವದಂತೆ ಮಹಾಶಕ್ತಿಯಾಗಿ ನಿನ್ನೆ ದಿನ ತಾವೆಲ್ಲರೂ ಸ್ವಾಗತವನ್ನು ಕೋರಿದ್ರಲ್ಲ, ಅಂತಹ ಸಮಸ್ತ ಬೀಳೂರಿನ ದೈವಕ್ಕೆ ಭಕ್ತಿಯ ಶರಣಾರ್ಥಿಗಳು. ಇವತ್ತು ಶ್ರಾವಣ ಮಾಸದ ಪ್ರವಚನ ಪ್ರಾರಂಭ ಆಯಿತು. ಭಾರತ ದೇಶ ಅಂದ್ರ ಧರ್ಮದ ದೇಶ. ಇದಕ್ಕೆ ಯಾರೂ ಕೂಡ ಪ್ರಾಪಂಚಿಕ ದೇಶ ಅಂತ ಕರೆಯೋದಿಲ್ಲ. ವಿಶ್ವದಲ್ಲಿ ಹಲವಾರು ರಾಷ್ಟ್ರಗಳದಾವ, 200 ದೇಶಗಳದಾವ ಇಡೀ ಜಗತ್ತಿನಲ್ಲಿ. ಆ 200 ದೇಶಗಳಲ್ಲಿ ಧರ್ಮದ ದೇಶ, ಅಧ್ಯಾತ್ಮದ ತವರೂರು, ಪರಮಾರ್ಥದ ಅವತರಣ ಭೂಮಿ ಯಾವುದು ಅಂದ್ರೆ ಅದು ನಮ್ಮ ಭಾರತ ದೇಶ. ಇಂತಹ ಭಾರತ ದೇಶದಲ್ಲಿ ಅವತರಿಸಿದಂಥವರು, ಜನ್ಮ ತಾಳಿದಂಥವರು, ಈ ನೆಲವನ್ನ ಇಷ್ಟೊಂದು ಪರಮ ಪವಿತ್ರಗೊಳಿಸಿದಂತಹ ಮಹಾವಿಭೂತಿ ಪುರುಷರ್ಯಾರು ಅಂದ್ರೆ ಮಹಾತ್ಮರು. ಅವರು ಸಾಮಾನ್ಯರಲ್ಲ, ಲೋಕ ಕಲ್ಯಾಣಕ್ಕಾಗಿಯೇ ಧರೆಗೆ ಅವತರಿಸಿದಂತಹ ವಿಭೂತಿ ಪುರುಷರು. ನಮ್ಮಂತೆ ಸಾಮಾನ್ಯವಾದ ವ್ಯವಹಾರ ಮಾಡುವುದಕ್ಕಾಗಿ ಅವರು ಹುಟ್ಟಲಿಲ್ಲ. ಅವರು ಈ ಜಗತ್ತಿನ ಕಷ್ಟ ಕಾರ್ಪಣ್ಯಗಳನ್ನ, ದುಃಖ ದುಮ್ಮಾನಗಳನ್ನ, ಅಶಾಂತಿಯನ್ನ ತೆಗೆದು ಹಾಕುವ ಸಲುವಾಗಿ ಪರಮಾತ್ಮನ ದೂತರಾಗಿ ಜಗತ್ತಿಗೆ ಅವತರಿಸಿದರು. ಅಂತಹ ಮಹಾತ್ಮರು ಈ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಪಟ್ಟಣದಲ್ಲಿ, ಎಲ್ಲಾ ಕಡೆಗಳಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗುತ್ತಾರೆ. ಈ ದೇಶದಲ್ಲೇನು ಬಂಗಾರ ಐತೆ ಅಂತ ಹೇಳಿ ದೇಶಕ್ಕೆ ಮಹತ್ವ ಬರಲಿಲ್ಲ. ಈ ದೇಶದಲ್ಲಿ ಬೆಳ್ಳಿ, ಮುತ್ತು, ರತ್ನ, ವಜ್ರ ವೈಢೂರ್ಯಗಳದಾವಂತ ತಿಳ್ಕೊಂಡು ಈ ದೇಶಕ್ಕೆ ಯಾರು ನಮಸ್ಕರಿಸಲಿಲ್ಲ. ಈ ದೇಶದಲ್ಲಿ ಸಾಕ್ಷಾತ್ ದೇವರನ್ನೇ ತೋರಿಸುವಂತಹ ಮಹಾತ್ಮರಾಗಿ ಹೋದ್ರು. ಅದಕ್ಕಾಗಿ ಈ ದೇಶಕ್ಕೆ ಎಲ್ಲರೂ ನಮಸ್ಕರಿಸ್ತಾರೆ. ಈ ದೇಶದಲ್ಲಿ ಆಗಿ ಹೋದಂತಹ ತಾಯಂದಿರೆ ಅಂಥವರಿದ್ರು ಅಂದ್ರ, ಸಾಮಾನ್ಯ ಹುಡುಗನನ್ನ ಒಬ್ಬ ಮಹಾದೇವ ಸ್ವರೂಪಿಯನ್ನಾಗಿ ಮಾಡುವಂತಹ ಸಂಸ್ಕಾರಗಳನ್ನು ಕೊಟ್ಟಂತಹ ತಾಯಂದಿರು ಈ ದೇಶದಲ್ಲಿ ಆಗಿ ಹೋದರು. ಈ ದೇಶದಲ್ಲಿ ಆಗಿ ಹೋದಂತಹ ಹಿರಿಯರು ಯಾವ ರೀತಿಯಾಗಿದ್ರು ಅಂದ್ರ, ಒಂದು ಸಮಾಜ ಬರೀ 100 ವರ್ಷ ಅಲ್ಲ, 1000 ವರ್ಷ ಅಲ್ಲ, ಯುಗಾಂತರಗಳವರೆಗೆ ಒಂದು ಸುಸಂಸ್ಕಾರಯುತವಾದಂತಹ ಪರಂಪರೆಯನ್ನು ಮುಂದುವರಿಸುವಂಥವರಾಗಲಿ. ಈ ದೇಶದಲ್ಲಿ ಮುಂದೆ ಬರತಕ್ಕಂತಹ ಜನಾಂಗ, ಮುಂದೆ ಬರುವಂತಹ ಯುವ ಪೀಳಿಗೆ ಯಾವ ರೀತಿಯಾಗಿರಬೇಕು ಅಂದ್ರ, ಇಡೀ ಜಗತ್ತಿಗೆ ಗುರುವಾಗಿ ಭಾರತ ಕಲಿಸಬೇಕು, ಜಗತ್ತೆಲ್ಲ ಶಿಷ್ಯಾಗಿ ಕಲಿಬೇಕು. ಆ ರೀತಿಯಾದಂತಹ ಸಂಸ್ಕಾರದ ಕಟ್ಟಳೆಯನ್ನ ಕಟ್ಟಿ ಕೊಟ್ಟಂಥವರು ಯಾರು ಅಂದ್ರ, ಈ ದೇಶದ ಹಿರಿಯರು, ಅವರೇ ಭಾರತ ದೇಶದ ಹಿರಿಯರು. ಈ ದೇಶದಲ್ಲಿ ಒಬ್ಬ ತಂದೆಯಾದಂಥವ ಯಾವ ರೀತಿಯಾಗಿರ್ತಾ ಇದ್ದ ಅಂದ್ರ, ಆತನ ಲಕ್ಷ್ಯ ಬರೀ ಮಗ ಬೆಳಿಬೇಕಂತಿರ್ಲಿಲ್ಲ. ಅವನು ಈ ಸಮಾಜಕ್ಕ ಒಂದು ದಿಕ್ಕನ್ನ ತೋರಿಸುವಂತಹ ದಿಗ್ದರ್ಶಕನಾಗಬೇಕು ಅಂತ ಕನಸು ಕಾಣ್ತಾ ಇದ್ದ. ಅಷ್ಟೇ ಅಲ್ಲದೆ ಈ ದೇಶದಲ್ಲಿ
ಗುರುಗಳು ಶಿಕ್ಷಣವನ್ನು ಕೊಡ್ತಕ್ಕಂತಹ, ಸಂಸ್ಕಾರವನ್ನು ಕೊಡ್ತಕ್ಕಂತಹ ಮಹಾ ಶಿಕ್ಷಕರು, ಮಹಾ ಗುರುಗಳಾಗಿ ಹೋದ್ರು. ಅವರು ಹೇಗಿದ್ರು ಅಂದ್ರ ತಮಗಾಗಿ ಅಂತ ಬದುಕಲೇ ಇಲ್ಲ. ಅವರ ಜೀವನ ಯಾವುದಕ್ಕಾಗಿ ಇತ್ತು ಅಂದ್ರ ಲೋಕ ಕಲ್ಯಾಣಕ್ಕಾಗಿ ಬದುಕಿದ್ರಲ್ಲ. ಅವರಿಗೆ ನಿಜವಾದ ಶಿಕ್ಷಕರು, ನಿಜವಾದ ಗುರುಗಳು ಅಂತ ಕರೀತಾರೆ. ಇಂಥ ಮಹಾತ್ಮರು, ಇಂತಹ ದೂರದೃಷ್ಟಿಯುಳ್ಳಂತಹ ನೇತಾರರು, ಇಂತಹ ದೂರದೃಷ್ಟಿಯುಳ್ಳಂತಹ ಧರ್ಮ ಪ್ರಜ್ಞಾ ಜಾಗೃತ ಇದ್ದಂತಹ ಒಂದು ಸಮಾಜ, ಆ ಒಂದು ಸಂಸ್ಕಾರದ ಹಿನ್ನೆಲೆಯಲ್ಲಿ ಹುಟ್ಟಿ ಬಂದಂಥವರು ಯಾರು ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರೇ ನದಿವಲ್ಲ. ಈಗ ನಾವೆಲ್ಲರೂ ಕೂಡ ಅಂತಹ ಭವ್ಯ ದಿವ್ಯ ಸಂಸ್ಕಾರಯುಕ್ತವಾದಂತಹ ಪರಂಪರೆಯ ವಾರಸುದಾರರು ನಾವೆಲ್ಲ 150 ಕೋಟಿ ಜನ. ನಾವೇನು ಬರೇ ತಂದೆಯ ವಾರಸುದಾರರಲ್ಲ, ಬರೇ ಅಜ್ಜನ ವಾರಸುದಾರರಲ್ಲ. ನಾವು ಯಾರ ವಾರಸುದಾರರು ಅಂತ ಕೇಳಿದ್ರ ಋಷಿ ಮುನಿಗಳು, ಸಂತರು, ಶರಣರು, ಕವಿಪುಂಗವರು, ರಾಜರ್ಷಿಗಳು, ಬ್ರಹ್ಮರ್ಷಿಗಳು, ಶಿವಶರಣರು, ಮಹಾವೀರರು, ಶೂರರು, ಮಹಾದಾಸೋಹಿಗಳು, ಇವರ ವಾರಸುದಾರರು ಯಾರು ಅಂದ್ರೆ ನಾವೆಲ್ಲರೂ 150 ಕೋಟಿ ಜನ. ಅದಕ್ಕ ನಮ್ಮೆಲ್ಲರ ಮೇಲೆ ಅತ್ಯಂತ ದೊಡ್ಡ ಜವಾಬ್ದಾರಿ ಅದ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಿದನ್ನು. ಏನು ಅರ್ಥ ಮಾಡ್ಕೊಳ್ಬೇಕು? ಒಬ್ಬ ತಾಯಿಯಾಗಿ ನಾನು ನಿಜವಾಗಿಯೂ ಈ ಭಾರತ ದೇಶದ ವಾರಸುದಾರಿಕೆಯನ್ನು ನಿಭಾಯಿಸ್ತೀನೋ ಇಲ್ಲೋ ಅಂತ ವಿಚಾರ ಮಾಡಬೇಕು. ಒಬ್ಬ ತಂದೆಯಾದಂಥವ ಈ ದೇಶದ ಮಹಾತ್ಮರು ಹಾಕಿಕೊಟ್ಟಂತ ಆ ಸಂಸ್ಕಾರವನ್ನು ಪಾಲಿಸುವಲ್ಲಿ ನಾನು ಸರಿಯಾಗಿ ನಡೆದೇನೋ ಎಡವೇನೋ ಅಂತ ಒಬ್ಬ ತಂದೆಯಾದಂಥವ ವಿಚಾರ ಮಾಡಬೇಕು. ಯಾಕೆ ಅಂದ್ರ ತಾಯಿ ಮತ್ತು ತಂದೆ ಒಂದು ಸಮಾಜದ ಹಿರಿಯರು, ಇವರೆಲ್ಲರೂ ಸರಿಯಾಗಿದ್ರು ಅಂದ್ರ ಅವಾಗ ಹುಟ್ಟುವಂತಹ ಮಕ್ಕಳು, ಬರುವಂತಹ ಯುವ ಜನಾಂಗ ಇಡೀ ದೇಶವನ್ನ ಉತ್ತುಂಗಕ್ಕೆ ಏರಿಸುವಷ್ಟು ಸಮರ್ಥವಾಗಿರುತ್ತದೆ. ಅದಕ್ಕಾಗಿ ಮೊದಲು ಇವರು ಸರಿಯಾಗಿರ್ಬೇಕು. ತಾಯಿಯಾದಂಥವಳೇ ದ್ವೇಷಿಯಾಗಿದ್ರ ಮಕ್ಕಳು ಕೂಡ ದ್ವೇಷಿಯಾಗಿ ಹುಟ್ಟುತ್ತಾರ, ಜಗಳ ಗಂಟರಾಗಿ ಹುಟ್ಟುತ್ತಾರೆ. ತಂದೆಯಾದಂಥವ ಕುಡುಕನಾದ್ರ ಮಗನೂ ಕೂಡ ಅವನಕ್ಕಿಂತ ದೊಡ್ಡ ಕುಡುಕನಾಗ್ತಾನೆ. ತಂದೆಯಾದಂಥವ ದಿನಂಪ್ರತಿ ಕೋರ್ಟ್ಗೆ ಹೋಗ್ತಾ ಇದ್ದ ಅಂದ್ರೆ ಮಗ ದಿನಂಪ್ರತಿ ಕೋರ್ಟ್ನೊಳಗೆ ಇರ್ತಾನೆ. ಆದ್ದರಿಂದ ಒಂದು ಸಮಾಜ, ಒಂದು ದೇಶ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ತಿಳಿಯಲಾರದವರು ಹೇಳಿಕೊಡ್ಲಿಲ್ಲ. ಯಾರೋ ಅಜ್ಞಾನಗಳ ಹಿಂದೆ ನಡೀರಿ ಅಂತ ಹೇಳಿಲ್ಲ ನಮಗ. ಯಾರು ಹೇಳಿದ್ರು ಅಂತ ಕೇಳಿದ್ರ ಯಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಯಿತು, ಯಾರಿಗೆ ದೇವರ ದರ್ಶನವಾಯಿತು ಅಂತಹ ಮಹಾತ್ಮರು ಕನಸು ಮನಸ್ಸಿನಲ್ಲಿಯೂ ಕೂಡ ಸುಳ್ಳನ್ನು ಆಡದಂತಹ ಸತ್ಯವೃತಿಗಳು, ಅವರ ಮನಸ್ಸಿನಲ್ಲಿ ನಿಷ್ಕಲ್ಮಶವಾದಂತಹ ಅದ್ವಿತೀಯ ಆಧ್ಯಾತ್ಮಿಕ ಶಕ್ತಿ ಇತ್ತು. ನಮ್ಮ ಜೀವನ ಅವರ ಜೀವನಕ್ಕೆ ಅಜಗಜಾಂತರ ವ್ಯತ್ಯಾಸ ಅದ. ನಾವು ಸುಳ್ಳು ಹೇಳುವುದು ಅಂದ್ರೆ ಅದನ್ನು ನಮ್ಮ ಕೆಲಸನ ಅಂತ ತಿಳ್ಕೊಂಡಿದ್ದೀವಿ. ನಾವು ಸುಳ್ಳು ಹೇಳಾಕ ಹಿಂದೆ ಮುಂದೆ ನೋಡುವುದಿಲ್ಲ. ಬಹಳ ಮುಂಜಾನೆ ಎದ್ದೀವಿ ಅಂದ್ರೆ ರಾತ್ರಿ ಮಲಗು ತನಕ ಎಷ್ಟು ಸುಳ್ಳು ಹೇಳ್ತೀವಿ ಅಂತ ಪೇಪರ್ದಲ್ಲಿ ಬರ್ಕೋತ ಹೋದ್ರ, ಬುಕ್ಕಿನಲ್ಲಿ ಏನಾದ್ರೂ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರ 2 ದಿವಸದಲ್ಲಿ 200 ಪೇಜಿನ ಪುಸ್ತಕ ತಂತು. ಅಷ್ಟು ಸುಳ್ಳು ಹೇಳ್ತೀವಿ. ಇಷ್ಟು ಸುಳ್ಳು ಹೇಳುವಂತಹ ಮನುಷ್ಯರಿಂದ ಎಂದಾದರೂ ಬಸವಣ್ಣನ ತತ್ವವನ್ನು ಪಾಲಿಸಲಿಕ್ಕೆ ಸಾಧ್ಯವೇ? ಬಸವಣ್ಣನವರು ಹೇಳಿದಂತಹ ಮಾತು ಯಾವುದು? ಎಲ್ಲರೂ ಬಸವ ತತ್ವವನ್ನು ಹೇಳಬಹುದು,
ಆದ್ರೆ ಬಸವ ತತ್ವವನ್ನು ಬದುಕಬೇಕಾದ್ರೆ ನಾವೆಲ್ಲರೂ ಕೂಡ ಬಸವಣ್ಣನಂತೆ ಕಿಂಕರರಾಗಬೇಕು, ಶರಣರಾಗಬೇಕು. ಆಗ ಮಾತ್ರ ಅದು ಸಾಧ್ಯ. ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ ಹೇಳಿದರು. ಈ ವಚನ ಯಾರಿಗೆ ಬರಂಗಿಲ್ಲ? ಸಣ್ಣ ಕೂಸುಗಳು ಹಿಡ್ಕೊಂಡು ವಯೋವೃದ್ಧರವರೆಗೆ ಎಲ್ಲರಿಗೂ ಈ ವಚನ ಬರ್ತದೆ, ಕಂಠಪಾಠ. ಎಲ್ಲರೂ ಹೇಳ್ತೀವಿ. ಬಸವಣ್ಣವ್ರದ್ದು ಒಂದು ವಚನ ಹೇಳ್ರಪ್ಪ ಅಂದ್ರೆ ಮೊಟ್ಟ ಮೊದಲು ಎಲ್ಲರಿಗೂ ನೆನಪಾಗುವುದೇ ಕಳಬೇಡ ಕೊಲಬೇಡ ಅನ್ನುವ ವಚನ. ಗಿಳಿಗೆ ಕಲಿಸಿದ್ರೆ ಗಿಳಿನೂ ಕಳಬೇಡ ಕೊಲಬೇಡ ಅಂತ ಹೇಳ್ಕೋತ ಕೂಡಿರ್ತದ ಪಂಜರದಾಗ. ಆದ್ರ ಇಷ್ಟು ಬರೇ ಹೇಳಾಕ ಬಂದ ಮಾತ್ರಕ್ಕ ನಾವು ಬಸವ ಭಕ್ತರಾದೀವಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಕಳಬೇಡ ಅಂದ್ರೆ ನಾವು ಜೀವನದಲ್ಲಿ ಕಳ್ಳತನವನ್ನೇ ಮಾಡಬಾರದು, ಸದಾ ಕಾಯಕವನ್ನು ನಂಬಿ ಬದುಕಬೇಕು. ಆವಾಗ ಬಸವಣ್ಣನವರ ಭಕ್ತರು ನಾವೆಲ್ಲ ಆಗ್ತೀವಿ. ನಾವು ಉಣ್ಣುವಂತಹ ಅನ್ನ ಬರೇ ನೀರಿನೊಳಗೆ ಕುದ್ದಿರಬಾರದು. ಅಕ್ಕಿ, ಆ ಅಕ್ಕಿ ನಮ್ಮ 4 ಬೆವರ ಹನಿಯಲ್ಲಿ ಕುದ್ದು ಬಂದಿತ್ತು ಅಂದ್ರೆ ಅದಕ್ಕೆ ನಿಜವಾದಂತಹ ಮಹಾಪ್ರಸಾದ ಅಂತ ಬಸವಣ್ಣನವರು ಕರೆದರು. ನಾವೇನ್ ತಿಳ್ಕೊಂಡದೀವಿ, ಕುಕ್ಕರ್ದೊಳಗೆ ಅಕ್ಕಿ ಹಾಕಿ 3 ಸೀಟಿ ಆದವು ಅಂದ್ರೆ ಅನ್ನ ಕುದ್ದಿತು ಅಂತ ತಿಳ್ಕೊಂಡದೀವಿ. ಅನ್ನ ಕುದ್ದಿರಬಹುದು, ಆದ್ರೆ ಅದು ಪ್ರಾಮಾಣಿಕತೆ ಕಾಯಕದಿಂದ ಬರದೇ ಹೋದ್ರ ಅದು ಬರೀ ಊಟವಾಗ್ತದ, ಕೂಳಾಗ್ತದನೇ ಹೊರತು ಪ್ರಸಾದ ಆಗುವುದಿಲ್ಲ ಅಂತ ತಿಳ್ಕೋಬೇಕು. ಅಕ್ಕಿ ಇದ್ದಂಥದ್ದು ಮಹಾಪ್ರಸಾದವಾಗಬೇಕಾದ್ರೆ ಏನಾಗಬೇಕದು? ಲಿಂಗಕ್ಕ ಅರ್ಪಣವಾಗಬೇಕು, ಮಹಾಶಿವಶರಣರಿಗೆ ಎಡೆಯಾಗಬೇಕು. ಆಗ ಮಾತ್ರ ಅದು ನಾವು ತೆಗೆದುಕೊಳ್ಳತಕ್ಕಂತಹ ಮಹಾಪ್ರಸಾದವಾಗ್ತದ. ನಮ್ಮ ಇಡೀ ಜೀವನ ಕೂಡ ಮಹಾಪ್ರಸಾದವಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಅಂತಹ ಶಿವಶರಣರ ತತ್ವಗಳನ್ನು ನಾವು ಪಾಲಿಸಬೇಕು. ಆವಾಗ ನಮ್ಮ ಜೀವನ ಏನಾಗ್ತದ? ಈಗ ನಾವೆಲ್ಲ ಏನದೀವಿ? ಹುಟ್ಟಿದೀವಿ. ಹುಟ್ಟಿದಾಗ ಏನಿದ್ದೀವಿ? ಮಾಂಸದ ಒಂದು ಮುದ್ದೆ ಅಷ್ಟೇ ಮನುಷ್ಯನ ಶರೀರ. ಏನಿತ್ತು? ಹುಟ್ಟಿದ ಕೂಸು ಏನಿರ್ತದೆ? ತಾಯಂದಿರಿಗೆ ಗೊತ್ತದ ಏನಿರ್ತದ ಅಂತ ಕೇಳಿದ್ರೆ ಏನೂ ಇರುವುದಿಲ್ಲ, ಬರೇ ಮಾಂಸದ ಮುದ್ದೆ ಆಗಿರ್ತದನೇ ಹೊರತು ಏನೇನೂ ಇರುವುದಿಲ್ಲ. ಬರೀ ಉಸಿರಾಡಿಸ್ತಾ ಇರ್ತದ ಒಂದು ಹುಡುಗ ಕೂಸು. ಆದ್ರೆ ಅದೇ ಮಗುವಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಂಸ್ಕಾರಗಳನ್ನು ಕೊಡ್ತಾ ಹೋದಾಗ ಆ ಮಗು ಏನಾಗಿ ಬೆಳೀತದಂದ್ರ, ಸರಿಯಾಗಿ ಸಂಸ್ಕಾರಗಳನ್ನು ಕೊಟ್ರ ಇಡೀ ಜಗತ್ತನ್ನೇ ಭಕ್ತಿಯ ಬೆಳಕಿನಲ್ಲಿ ಬೆಳಗಿಸಿದಂತಹ ಜಗದ್ಗುರು ಬಸವೇಶ್ವರನಾಗಿ ಬೆಳೀತದ. ಅದೇ ಮಗುವಿಗೆ ಸರಿಯಾದಂತಹ ಸಂಸ್ಕಾರವನ್ನು ಕೊಟ್ಟ ಬೀಳೂರ ಗ್ರಾಮವನ್ನು ಪರಮ ಪವಿತ್ರವನ್ನಾಗಿ ಮಾಡಿದಂತಹ ಜಗದ್ಗುರು ಗುರು ಬಸವೇಶ್ವರನಂತಹ ಮಹಾ ಜ್ಯೋತಿಯಾಗಿ ಇಡೀ ಜಗವನ್ನೇ ಬೆಳಕು ಮಾಡುತ್ತಾರೆ. ಅದೇ ಜ್ಯೋತಿಗೆ ಸರಿಯಾದ ಯೋಗ, ತ್ಯಾಗ, ಜ್ಞಾನದ ಒಂದು ಸಂಸ್ಕಾರವನ್ನು ಕೊಟ್ರ ಕಿಶ ಇಲ್ಲದಂತಹ ಮಹಾಜಂಗಮರು ಯಾವ ಊರಿನಲ್ಲಿಯೂ ಕೂಡ ಒಂದು ಪೈಸೆಯಷ್ಟು ರೊಕ್ಕವನ್ನು ಮುಟ್ಟದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತವರು ತಯಾರಾಗಿದ್ದಾರೆ. ಹುಟ್ಟಿದಾಗ ಏನೇನೂ ಇರಲಿಲ್ಲ. ಯಾವ ಕ್ಷಣಕ್ಕ ಸರಿಯಾಗಿ ಸಂಸ್ಕಾರವನ್ನು ಕೊಟ್ಟರು
ಆವಾಗ ಒಂದು ಮಗು ಏನಾಯಿತು ಅಂದ್ರೆ ಇಡೀ ಜಗತ್ತಿನಲ್ಲಿಯೇ ದೇವರಾಗಿ ಪ್ರಸಿದ್ಧವಾಗ್ತದಂದ ಬಳಿಕ ಸಂಸ್ಕಾರಕ್ಕೆ ಎಷ್ಟು ಮಹತ್ವದ ಅಂತ ತಿಳ್ಕೊಂಡಿರಬೇಕು. ಆದ್ದರಿಂದ ನಾವೆಲ್ಲರೂ ಕೂಡ ಹುಟ್ಟಿದೀವಿ. ಈಗೇನು ನಮ್ದು ಯಾರ್ದು ತೊಟ್ಲಾಗಿರುವ ವಯಸ್ಸಲ್ಲ. ತೊಟ್ಲಾಂದ ಇಳಿದ ಹೊರಗೆ ಬಂದು ಬಿಟ್ಟಿದೀವಿ. ಇನ್ನು ಯಾರು ನಮ್ಮನ್ನು ತೊಟ್ಲಾಗ ಹಾಕಿ ತೂಗಂಗಿಲ್ಲ. ನಾವು ತಿಳ್ಕೊಂಡಿರ್ಬೋದು ಏನಾದ್ರು. ಆದ್ರ ಒಮ್ಮೆ ಮನುಷ್ಯ ತೊಟ್ಟಿಲಿನಿಂದ ಕೆಳಗೆ ಇಳಿದ ಅಂದ್ರೆ ಅವನು ಹೊಳ್ಳೆ ತೊಟ್ಲಾಗ ಕುಣಿಸೋದು ಹೋಗೋ ಮುಂದನು. ಇದು ಮೊದಲನೇ ತೊಟ್ಲ, ಅದು ಕೊನೆಯ ತೊಟ್ಲ. ಇವು ಎರಡೂ ತೊಟ್ಟಿಲುಗಳ ನಡುವೆ ಮನುಷ್ಯ ಏನಾಗಿ ಬದುಕ್ತಾನಲ್ಲ, ಅದರ ಮ್ಯಾಲಿನಿಂದ ಇವು ಚಲೋ ಮನುಷ್ಯನೋ ಕೆಟ್ಟ ಮನುಷ್ಯನೋ ಅಂತ ನಿರ್ಧಾರ ಆಗುತ್ತೆ. ಅದಕ್ಕಾಗಿ ಅಂತಹ ಮಹಾಶಿವಶರಣರು ನಮಗೆಲ್ಲ ದಾರಿಯನ್ನ ತೋರಿಸಿ ಹೋದ್ರಲ್ಲ, ಆ ದಾರಿ ಯಾವುದು? ಮನುಷ್ಯ ಮಹಾತ್ಮನಾಗಬೇಕಾದ್ರ, ಶರಣನಾಗಬೇಕಾದ್ರ, ಸಂತನಾಗಬೇಕಾದ್ರ ಏನಾಗಬೇಕು, ಯಾವ ರೀತಿಯಾಗಿರಬೇಕು ಅನ್ನುವುದನ್ನ ಒಂದು ಪದ್ಯದ ಮೂಲಕ ತಿಳಿಸಿಕೊಡ್ತಾರೆ. ಮನೆಯ ಸಂಸ್ಕಾರ ಮಕ್ಕಳಿಗಿರಲು ತಂದೆ ಕಾರಣ. ಸೌಂಡ್ ಬಿಡು, ಸೌಂಡ್ ಬಿಡು. ಹಲೋ. ಮನೆಯ ಸಂಸ್ಕಾರ ಮಕ್ಕಳಿಗಿರಲು ತಂದೆ ಕಾರಣ. ಮನೆಯ ಮಕ್ಕಳೆಲ್ಲ ನಗು ನಗುತ್ತಿರಲು ತಾಯಿಯೇ ಕಾರಣ, ತಂದೆ ಕಾರಣ. ಮನೆಯ ಸಂಸ್ಕಾರ ಮಕ್ಕಳಿಗಿರಲು ತಂದೆ ಕಾರಣ. ಮನೆಯ ಮಕ್ಕಳೆಲ್ಲ ನಗು ನಗುತ್ತಿರಲು ತಾಯಿಯೇ ಕಾರಣ, ತಂದೆ ಕಾರಣ. ಮನೆಯ ಸಂಸ್ಕಾರ ಮಕ್ಕಳಿಗಿರಲು ತಂದೆ ಕಾರಣ. ಮನೆಯ ಮಕ್ಕಳೆಲ್ಲ ನಗು ನಗುತ್ತಿರಲು ತಂದೆ ಕಾರಣ. ಬೆಳಗಿನ ಜಾವದ ಶಿವ ಸ್ಮರಣೆಯನ್ನು ಮಾಡುವುದು ಕಲಿಸಿ. ಬೆಳಗಿನ ಜಾವದ ಶಿವ ಸ್ಮರಣೆಯನ್ನು ಮಾಡುವುದು ಕಲಿಸಿ. ಶಿವ ಶಿವ ಎನ್ನುತ್ತ ಶಿವನ ನೆನೆಯುತ್ತ, ಶಿವ ಶಿವ ಎನ್ನುತ್ತ ಶಿವನ ನೆನೆಯುತ್ತ, ಶಿವ ಶಿವ ಎನ್ನುತ್ತ ಶಿವನ ನೆನೆಯುತ್ತ, ದಾನವೇ ಎಂದವರೇ, ಮೌನವೇ ಎಂದವರೇ. ಮನೆಯ ಸಂಸ್ಕಾರ ಮಕ್ಕಳಿಗಿರಲು ತಂದೆ ಕಾರಣ. ಮನೆಯ ಮಕ್ಕಳೆಲ್ಲ ನಗು ನಗುತ್ತಿರಲು ತಾಯಿಯೇ ಕಾರಣ, ತಂದೆ ಕಾರಣ. ನಿಮ್ಮಯ ಮನೆಗೆ ಬಂದಿರುವಂತ ಪ್ರೀತಿಯ ಗುರುವರರಿಗೆ, ನಿಮ್ಮಯ ಮನೆಗೆ ಬಂದಿರುವಂತ ಪ್ರೀತಿಯ ಗುರುವರರಿಗೆ ಪ್ರಸಾದ ಮಾಡಿಸಿ ಕಾಣಿಕೆ ಅರ್ಪಿಸಿ, ಪ್ರಸಾದ ಮಾಡಿಸಿ ಕಾಣಿಕೆ ಅರ್ಪಿಸಿ, ಪ್ರಸಾದ ಮಾಡಿಸಿ ಕಾಣಿಕೆ ಅರ್ಪಿಸಿ, ವರವನ್ನು ಪಡೆಯಂದವರೇ, ವರವನ್ನು ಪಡೆಯಂದವರೇ. ಮನೆಯ ಸಂಸ್ಕಾರ ಮಕ್ಕಳಿಗಿರಲು ತಂದೆ ಕಾರಣ. ಮನೆಯ ಮಕ್ಕಳೆಲ್ಲ ನಗು ನಗುತ್ತಿರಲು ತಾಯಿಯೇ ಕಾರಣ. ಧರ್ಮದ ತತ್ವವ ಪಾಲಿಸಬೇಕು, ಧರ್ಮದ ತತ್ವವ ಪಾಲಿಸಬೇಕು, ಬಸವನ ನಾಮ ನೆನೆಯಲೇಬೇಕು. ಧರ್ಮದ ತತ್ವವ ಪಾಲಿಸಬೇಕು, ಬಸವನ ನಾಮ ನೆನೆಯಲೇಬೇಕು. ಧರ್ಮವ ಮರೆತು ನಡೆದರೆ ನಿನಗೆ, ಧರ್ಮವ ಮರೆತು ನಡೆದರೆ ನಿನಗೆ, ಧರ್ಮವ ಮರೆತು ನಡೆದರೆ ನಿನಗೆ, ಧರ್ಮವ ಮರೆತು ನಡೆದರೆ ನಿನಗೆ ಶಿವನು ಮೆಚ್ಚುವುದಿಲ್ಲ,
ಏನ್ ತಿಳ್ಕೊಂಡಿದೀವಿ ಅಂದ್ರ ಮಕ್ಕಳನ್ನ ಶಾಲೆಗೆ ಕಳಿಸಿಬಿಟ್ಟಿವಿ ಅಂದ್ರೆ ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಅವರಿಗೆ ತತ್ವ ಪದವನ್ನು ಹಾಡುವಾಗ ಹೇಳಿದರು, ಅವ್ವ ಅಪ್ಪ ಇಬ್ರು ಸರಿ ಇಲ್ಲದೆ ಹೋದ್ರ, ಅವರು ಒಂದು ವೇಳೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡದೆ ಹೋದ್ರ ಆ ಮಕ್ಕಳು ಸರಿಯಾಗಿ ಬೆಳಿತಾವ ಹೆಂಗ? ಅದಕ್ಕ ಎಂಥವರು ಮಕ್ಕಳು ಇರಬೇಕು ಅನ್ನೋದರ ಕುರಿತು ನಿರ್ಣಯವನ್ನ ಶಾಲೆ ಮಾಡುವುದಿಲ್ಲ, ಮನೆ ಮಾಡ್ತದಂತ ಅವರು ತತ್ವಪದವನ್ನು ಹಾಡಿದರು. ಶಾಲೆಯಲ್ಲಿ 100 ಮಾರ್ಕಸ್ ತಗೊಂಡಂತಹ ಹುಡುಗ ಒಂದು ದಿವಸ ಕುಡುಕಾಗಬಹುದು. ಶಾಲೆಯಲ್ಲಿ 1 ನಂಬರ್ ಬಂದಂತಹ ಹುಡುಗ ಒಂದು ದಿವಸ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಆದ್ರ ತಂದೆಯಿಂದ ಮಾರ್ಕಸ್ ಬರೇ 10 ತಗೊಳ್ಳಿ ಸಂಸ್ಕಾರದಲ್ಲಿ, ತಾಯಿಯಿಂದ ಮಾರ್ಕಸ್ ಬರೇ 5 ತಗೊಳ್ಳಿ ಸಂಸ್ಕಾರದಲ್ಲಿ, ಆದ್ರ ಹುಡುಗ ಅವ್ವ ಅಪ್ಪನಿಗೆ ಕೊನೆಗಾಲದಲ್ಲಿ ಒಂದು ಆಲದ ಮರವಾಗಿ ಅವರನ್ನ ಪಾಲನೆ ಪೋಷಣೆ ಮಾಡುವಂಥವನಾಗಿ ಬೆಳಿತಾನ ಅಂತ ಅವರು ತಮ್ಮ ತತ್ವಪದದಲ್ಲಿ ಹೇಳಿದರು. ಆ ಸಂಸ್ಕಾರವನ್ನು ನಮ್ಮೆಲ್ಲರಿಗೆ ಕೊಟ್ಟಂಥವರು ಯಾರು ಅಂದ್ರೆ ಜಗಜ್ಯೋತಿ ವಿಶ್ವಗುರು ಭಕ್ತಿ ಭಾಂಡಾರಿ ಬಸವಣ್ಣನವರು. ಈ ವಿರಕ್ತ ಮಠ ಏನದಲ್ಲ, ಇದರ ಎಲ್ಲ ಆಯಾಮಗಳನ್ನು ಹೆಣೆದಂತಹ ಮಹಾಪುರುಷರು ಭಕ್ತಿ ಅಂದ್ರೆ ಹೇಗಿರಬೇಕು ಅನ್ನುವುದನ್ನ ಜಗತ್ತಿಗೆ ಕಲಿಸಿದಂಥವರೇ ವಿಶ್ವಗುರು ಬಸವಣ್ಣನವರು. ಅದೇನು ಸಾಮಾನ್ಯ ಸಂಸ್ಕಾರ ಅಲ್ಲ. ಇವತ್ತು ಯಾರಾದರೂ ಈ ಬೀಳೂರ ಗ್ರಾಮಕ್ಕೆ ಬಂದ ನೋಡಿದ್ರೆ ಅವರಿಗೆ ಅನಿಸ್ತದ, ನಿಜವಾಗಿಯೂ ಬಸವಣ್ಣನ ಆ ಭಕ್ತಿಯ ತತ್ವವನ್ನ ಸರಿಯಾಗಿ ಪಾಲಿಸುವಂತ ಭಕ್ತರು ಎಲ್ಲಿದಾರಂದ್ರ ಸುಕ್ಷೇತ್ರ ಬೀಳೂರಿನಲ್ಲಿ ಅದಾರ ಅಂತ ಹೇಳಿ ಅವರೆಲ್ಲರಿಗೂ ಅನಿಸ್ತದೆ. ನಿನ್ನೆ ದಿನದ ಆ ಒಂದು ಭಕ್ತಿಮಯವಾದ ವಾತಾವರಣವನ್ನು ನೋಡಿದ್ರ ನೋಡುಗರಿಗೆ 2 ಕಣ್ಣುಗಳೇ ಸಾಲಲಿಲ್ಲ ಅಂತಹ ಭಕ್ತಿಯ ವಾತಾವರಣ. ಮನೆಗೂ ಹೋದ್ರೂ ಕೂಡ ಭಿಕ್ಷಾಂ ದೇಹಿ, ಭಿಕ್ಷೆಯನ್ನು ನೀಡ್ರಿ ಅಂತ ಕೇಳಿದ್ರು ಕೂಡ ಭಿಕ್ಷೆಯನ್ನು ನೀಡದಂತಹ ಈ ಕಲಿಕಾಲದಲ್ಲಿ ಇಡೀ ಊರಿಗೆಲ್ಲ 100 ಹಳ್ಳಿಗಳಿಗೆ ಅಕ್ಷರ ದಾಸೋಹ, ಅನ್ನದಾಸೋಹವನ್ನು ಮಾಡುವಂತಹ ಒಂದು ಮನಸ್ಸು, ಆಧ್ಯಾತ್ಮಿಕ ಸಂಸ್ಕಾರ ಬೀಳೂರಿನ ಗ್ರಾಮಸ್ಥರಿಗೆ ಅದ. ಆ ಸಂಸ್ಕಾರವನ್ನು ಕೊಟ್ಟಂಥವರು ಯಾರು ಅಂದ್ರ ಗುರು ಬಸವೇಶ್ವರ ಮಹಾಶಿವಯೋಗಿಗಳು. ಎಷ್ಟು ಮಹತ್ವದ ವಿಚಾರ ಮಾಡ್ರಿ ಸ್ವಾಮಿ. ಒಬ್ಬ ಗುರು ಒಂದು ವೇಳೆ ಏನಾದ್ರೂ ಈ ಜಗತ್ತಿನಲ್ಲಿ ಅವತರಿಸದೆ ಹೋಗಿದ್ರ, ಒಂದು ವೇಳೆ ಏನಾದ್ರೂ ದೀಪವೇ ಹೊತ್ತದೇ ಹೋಗಿದ್ರ ಏನಾಗುತ್ತಿತ್ತು ಮನೆ? ಸೂರ್ಯನೇ ಉದಯ ಆಗದೆ ಹೋದ್ರೆ ಏನಾಗುತ್ತದೆ ಜಗತ್ತಿನ ಪರಿಸ್ಥಿತಿ? ಸದಾ ಕಾಲ ಕತ್ತಲು, ಮಹಾ ಕತ್ತಲು. ಕತ್ತಲೆಯಲ್ಲಿ ಏನಾದ್ರೂ ಬದುಕಲಿಕ್ಕಾಗುತ್ತದೆ? ಬೆಳಕಿನಲ್ಲೇ ನಾವೆಲ್ಲ ಬದುಕುವುದು, ಬೆಳಕಿನಲ್ಲೇ ನಾವೆಲ್ಲ ಜೀವನವನ್ನ ಸಾಗಿಸುವುದು, ಬೆಳಕಿನಲ್ಲಿಯೇ ಮನುಷ್ಯನ ಜೀವನ ಮಹಾದೇವನಾಗಿ ಪರಿವರ್ತನೆಯಾಗುತ್ತದೆ. ಅಂತಹ ದಿವ್ಯ ಜೀವನವನ್ನ ನಾವು ಸಾಗಿಸಬೇಕಾಗಿತ್ತು ಅಂದ್ರ ಬರೇ ಹೊರಗಿನ ಸೂರ್ಯನ ಬೆಳಕು ಅಷ್ಟೇ ಇದ್ರೆ ನಡೆಯುವುದಿಲ್ಲ. ಜ್ಞಾನದ ಬೆಳಕು ಬೇಕು, ತಿಳುವಳಿಕೆಯ ಬೆಳಕು ಬೇಕು, ಸಂಸ್ಕಾರದ ಬೆಳಕು ಬೇಕು. ಆಗ ಮಾತ್ರ ಮನುಷ್ಯ ಆ ಸಂಸ್ಕಾರದ ಬೆಳಕಿನಲ್ಲಿ, ತಿಳುವಳಿಕೆಯ ಬೆಳಕಿನಲ್ಲಿ, ಜ್ಞಾನದ ಬೆಳಕಿನಲ್ಲಿ ತನ್ನ ಜೀವನವನ್ನ ಸರಿಯಾಗಿ ರೂಪುಗೊಳಿಸಿಕೊಳ್ತಾನೆ. ಅದಕ್ಕಾಗಿ ನಮ್ಮ ಜೀವನ ಏನಾಗಬೇಕು ಅಂದ್ರ ಬೆಳಕಿನಲ್ಲಿ ಮಹಾ ಬೆಳಕಾಗಬೇಕು. 100 ವರ್ಷ ಆಯುಷ್ಯ ಮುಗಿಯುವುದರೊಳಗಾಗಿ ಅಲ್ಲಮ ಪ್ರಭುದೇವರಂತೆ ಮಹಾ ಬಯಲಿನಲ್ಲಿ ಬಯಲಾಗಿ ಹೋಗಬೇಕು, ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರಂತೆ.
ಹಂಗ ಬಯಲಾಗೋದು ಕಲಿಬೇಕು. ಅದೇ ಹಂಗ ಹೇಳ್ತೀರಿ ನೀವು? ನಮಗಿನ್ನ 90 ವರ್ಷ ಆದ್ರೂ ಈ ತಿಜೋರಿ ಚಾವಿ ಕುಡ್ದ ಗೊತ್ತಿಲ್ಲ ಯಾರಿಗೂ, ಅಜ್ಜ ಅಜ್ಜಿಗಳಿಗೆ. ಇನ್ನು ಬಯಲಾಗೋಕತ್ತಿ ದೂರ ಉಳಿತು. ಕಾಗದ ಪತ್ರದ ಮೇಲೆ ಸಹಿ ಮಾಡು ಅಂದ್ರೆ ಮುದಕ ಕಣ್ಣ ನೇರದು ಸುರಿದ ಸುರಿತ. ಕಾಗದ ಪತ್ರ ಎಲ್ಲ ತೊಯ್ದು ಹೋಗಬೇಕು, ಸಹಿ ಮಾಡೋದಿಲ್ಲ ಮುದಕ. ಇನ್ಯಾಂಗ ಬಯಲಾಗಪ್ಪ ಅಂತ ಹೇಳ ನಿಸರ್ಗ ಅವನ ಹಲ್ಲು ಕೆಡವಿತು. ಒಂದು ವಯಸ್ಸಿಗೆ ಅಟ್ಟು ಹಲ್ಲು ಬಿದ್ದು ಹೋದ. ಬಯಲಾಗುವ ಸಮಯ ಬಂದದಂತ ತಿಳ್ಕೊಂಡು 2 ಮೊಳಕಾಲ ಹಿಡಿದು ಸ್ವಂಟ ನೋವು ಬಂತು. ಬಯಲಾಗುವ ಸಮಯ ಬಂದದಂತ ತಿಳ್ಕೊಂಡು ಅದು ಎಚ್ಚರಿಸುವುದಕ್ಕಾಗಿಯೇ ಕಣ್ಣ ಮಂದಾಯ್ತು, ಜಗತ್ತು ಕಾಣಿಸಲಾರದಂಗಾಯ್ತು. ಯಾರು ಬೇರು ಕೇಳಿಸಬಾರದು, ಹೊಗಳರು ಕೇಳಿಸಬಾರದು ಅಂತ ತಿಳ್ಕೊಂಡು ಕಿವಿ ಕಿವುಡಾಯ್ತು, ತಲೆ ಬೆಳಗಾಯ್ತು, ಚರ್ಮ ಎಲ್ಲ ಸುಕ್ಕುಗಟ್ಟಿ ಹೋಯಿತು. ಹೊಳೆಯುವಂತಹ ಈ ಶರೀರ ಏನಾಯಿತು ಅಂದ್ರ ಒಂದು ಒಣ ಕೊಟ್ಟಿದ್ದಂಗ ಈ ಶರೀರ ವಯಸ್ಸಾದ ಬಳಿಕ ಹಂಗಾಯ್ತು. ಇನ್ನ ಬಯಲಾಗುವ ಸಮಯ ಬಂದದಪ್ಪ, ನಿನ್ನ ಜೀವನದ ಸಂತೆಯನ್ನು ಮಾಡಿಕೊಂಡದೇನೋ ನಿನ್ನ ಮಾಡಿಕೊಂಡಿಲ್ಲೋ ವಿಚಾರ ಮಾಡು ಅಂತ ಹೇಳ್ತವೆ. ಇವೆಲ್ಲ ಮಾಡ್ಕೊಂಡದೇವೇನು ನಾವು? ಇನ್ನ ಇಲ್ಲಿ ಬಿಡ್ರಿ, ಇನ್ನ ಈಗ ನಮಗ್ ಕರಿ ಕೂದ್ಲದಾವು, ಸಮಯ ಬಾಳ ಅದ. ಮತ್ತ ಅಟ್ಟು ಮೇರಿ ಯಮಧಾರ ಮನೆಗೆ ಗೊತ್ತೈತ ಆಗುದಿಲ್ಲ. ನಾವು ಕರಿ ಗೋದ್ರೇಜ್ ಹಚ್ಚಿ ಬಿಡ್ತೀವಿ ತಲೆ ಕೂದಲಿ. ಗೋದ್ರೇಜ್ ಹಚ್ಚಿದೀವಿ ಅಂದ್ರೆ ಅವ ಯಮಧರ್ಮ ಇಲ್ಲಿ ಬಿಡಪ್ಪ, ಏನ ಇವ್ರು 30-40 ವರ್ಷನವ್ರು ಅದಾರ ಅಂತ ಹೊಳ್ಳಿ ಹೋಗೋದಿಲ್ಲ ನಾವು. ಅವನ ಕಡೆ ದೊಡ್ಡ ಸ್ಕ್ಯಾನರ್ ಐತಿ. ಅದನ್ನ ಹೆಂಗ ತಲೆಗೆ ಹಿಡದ ಅಂದ್ರ ಇಲ್ಲಿ 100 ಜನ ಗೋದ್ರೇಜ್ ಹಚ್ಚಿದವ್ರು ಅದಾರ ಅಂತ ಕಂಡು ಹಿಡಿತಾನ ಯಮಧರ್ಮ. ಇನ್ನೊಂದು ಸ್ಕ್ಯಾನರ್ ಅದ, ಅದನ್ನೇನಾದ್ರೂ ತಂದ ಅಂತ ಇಟ್ಕೊಳ್ಳಿ, ಯಾರ್ಯಾರು ಹಲ್ಲಿನ ಡಾಕ್ಟರ್ ಕಡೆ ಹೋಗಿ ಹಲ್ಲು ಸಟ್ ಹಾಕ್ಸಾರಲ್ಲ ಅವ್ರನ್ನೂ ಕಂಡು ಹಿಡಿದ್ಬಿಡ್ತಾರೆ. ಇವ್ರೇನ್ ಮಾಡ್ತಾರ, ಊಟ ಮಾಡೋ ಮುಂದೆ ಹಾಕ್ತಾರ, ಏನಪ್ಪಾ ಹುಡುಗರು ಕಂಡಂಗ ಕಾಣ್ತಾರ. ಆ ಹಲ್ಲು ಸೊಟ್ಟು ಏನಾದ್ರೂ ತೆಗೆದಿಟ್ರು ಅಂದ್ರೆ ನೋಡ್ಬೇಕು, ಮುಖ ನೋಡುವ. ಮೊಳಕಾಲು ಹೋದು ದವಾಖಾನೆಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬಂದ. ಹುಡುಗರಿಗಿಂತ ವೇಗವಾಗಿ ವಾಕಿಂಗ್ ಮಾಡ್ಲತ್ತ. ಹಿಂಗೆಲ್ಲ ನಾವು ಮಾಡುವುದರಿಂದ ಏನು 1000 ವರ್ಷ ಬದುಕವರಿದೀವೇನು ಈ ಜಗತ್ತಿನಲ್ಲಿ? ಕೊಡುವ ಕಾಲಕ್ಕೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಯಾ ಜವಾಬ್ದಾರಿಗಳನ್ನು ಕೊಡಲೇಬೇಕು. ನೀನು ಒಂದು ವೇಳೆ ಕೊಡದೆ ಹೋದ್ರೆ ಇವರೆಲ್ಲರಿಗೂ ಕೆಟ್ಟವನಾಗಿ ಸತ್ತು ಹೋಗಬೇಕಾಗುತ್ತದನೇ ಹೊರತು ಪ್ರೀತಿಯವನಾಗುವುದಿಲ್ಲ. ಯಾವ ಸಮಯಕ್ಕೆ ಏನು ಬಿಡಬೇಕು ಅದನ್ನು ಬಿಡಲೇಬೇಕು. ಜಗತ್ತ ಹಂಗ ನಮಗ್ ಕಲಿಸ್ತದ ಸಂಸ್ಕಾರ. ಇಲ್ಲಪ್ಪ ಬಹಳ ಚಲೋ ಹಸಿರು ಎಲೆ ಅದ ಗಿಡದೊಳಗ, ಅದು ಹಿಂಗ ಉಳಿಲಿ ಅಂತ ನಿಸರ್ಗ ಇಟ್ಕೊಂಡು ಕುಂಡ್ರುದಿಲ್ಲ. ಅದನ್ನ ದಿವಸ ಆದಂಗ ಆ ಎಲೆ ಏನಾಗ್ತದಂದ್ರ ಬಣ್ಣ ಬದಲಾಕೋತ್ ಹೋಗ್ತದೆ, ಹಳದಿ ಹಾಕೋತ್ ಹೋಗ್ತದ. ಹಳದಿ ಆದದ್ದು ಹಂಗ ಉಳಿಯಂಗಿಲ್ಲ ಗಿಡದೊಳಗ, ಅದು ಇನ್ನಷ್ಟು ಬಣ್ಣವನ್ನ ಬದಲು ಮಾಡಿ ಪೂರ್ಣ ಗಿಡದಿಂದ ಉದುರಿ ಬಿದ್ದು ಹೋಗಿ ಬಿಡ್ತದ. ಆ ಎಲೆ ಬಿದ್ದು ಹೋಗುವುದರೊಳಗಾಗಿ ಎಲೆ ಏನು ಮಾಡಬೇಕು ಅಂದ್ರ ಹೂವನ್ನು ತಯಾರು ಮಾಡಬೇಕು, ಹಣ್ಣನ್ನು ತಯಾರು ಮಾಡಬೇಕು. ಅಷ್ಟೇ ಅಲ್ಲದೆ ಆ ಗಿಡವನ್ನು 100 ವರ್ಷಗಳ ಕಾಲ ಬದುಕುವಂತೆ ಆ ಎಲೆ ಮಾಡಬೇಕು. ಅಷ್ಟು ಕೆಲಸ ಮಾಡಿ ಅದು ಗಿಡದಿಂದ ಉದುರಿ ಬಿತ್ತು ಅಂದ್ರೆ ಅವಾಗ ಎಲೆ ಜೀವನ ಸಾರ್ಥಕವಾಯಿತು ಅಂತ ಕರೀತಾರೆ. ನಾವೇನ್ ತಿಳ್ಕೊಂಡಿದೀವಿ? ನಮಗ್ ಪಾಠ ಹೇಳಕ್ ಯಾರು ಬಂದಿಲ್ಲ, ಗುರುಗಳು ಯಾರು ಸಿಗವರು, ನಮಗ್ ಗುರುಗಳನ್ನೇ ಭೇಟಿ ಆಗಿಲ್ಲ ಅಂತ ನಾವಂತೀವಿ. ಮನೆ ಮುಂದೆ ಹೋಗಿ ನೋಡಪ್ಪ, ಒಂದು ಗಿಡನೇ ನಿನಗೆಲ್ಲ ಗುರುವಾಗಿ ಕಲಿಸ್ತದ. ಸರಿಯಾಗಿ ಕಣ್ಣು ತೆರೆದು ನಾವು ಬದುಕಿದ್ರ ಎಲ್ಲವೂ ನಮಗ ಪಾಠವನ್ನು ಕಲಿಸ್ತ. ಅದಕ್ಕಾಗಿ
ಅಂತಹ ಒಂದು ದಿವ್ಯವಾದಂತಹ ಸಂಸ್ಕಾರ ನಮ್ಮೆಲ್ಲರಲ್ಲಿ ಬರಬೇಕು. ಆ ಎಲ್ಲ ಸಂಸ್ಕಾರಗಳು ಕೂಡ ಬರಬೇಕಾದ್ರೆ ಮುಖ್ಯ ದ್ವಾರ ಯಾವುದು ಅಂದ್ರ ಶ್ರವಣ ಅಂತ ಕರೀತಾರೆ. ಈಗ ಒಬ್ಬ ಮನುಷ್ಯನಿಗೆ ವಿದ್ಯಾ ಬರಬೇಕಾದ್ರೆ, ತಿಳುವಳಿಕೆ ಬರಬೇಕಾದ್ರೆ ಕಣ್ಣನು ಮುಚ್ಚಾನ, ಕಿವಿನೂ ಮುಚ್ಚಾನ, ಯಾವ ತಿಳುವಳಿಕೆನೂ ಬರುವುದಿಲ್ಲ ಅವನಿಗೆ. ಮುಖ್ಯ ದ್ವಾರ ಯಾವುದು? ಅಧ್ಯಾತ್ಮ ನಮ್ಮ ಒಳಗೆ ಪ್ರವೇಶ ಮಾಡಬೇಕಾದ್ರೆ, ವಚನಗಳು ನಮ್ಮ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಮುಖ್ಯ ದ್ವಾರ ಯಾವುದು ಅಂದ್ರೆ ಕಿವಿಗಳು. ಆ ಕಿವಿಗಳ ಮೂಲಕ ಏನು ಪ್ರವೇಶ ಮಾಡಬೇಕು ಅಂದ್ರೆ ಶ್ರವಣ. ಮಾತೆಂಬುದು ಜ್ಯೋತಿರ್ಲಿಂಗದಂತಹ ಮಹಾವಚನಗಳು ನಮ್ಮ ಕಿವಿಯಲ್ಲಿ ಪ್ರವೇಶ ಮಾಡಬೇಕು, ಮನಸ್ಸಿನಲ್ಲಿ ಪ್ರವೇಶ ಮಾಡಬೇಕು. ಅವಾಗ ಏನಾಗುತ್ತದಂದ್ರ ನಮ್ಮ ಜೀವನ ರೂಪುಗೊಳ್ಳಲಿಕ್ಕೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ನಮ್ಮ ಹಿರಿಯರು, ಭಾರತ ದೇಶದ ಹಿರಿಯರು, ವಿಶ್ವದಲ್ಲಿ ಯಾವುದೇ ದೇಶದಲ್ಲೂ ಇಂಥ ಒಂದು ವೈಜ್ಞಾನಿಕವಾದ ಸಂಸ್ಕಾರದ ಹಿನ್ನೆಲೆ ಇಲ್ಲ. ನಮ್ಮ ದೇಶದಲ್ಲಿ ಹಿರಿಯರು ಎಷ್ಟು ಶಾಣೆ ಅದರಂತ ವಿಚಾರ ಮಾಡಿರುವಂತ ಕ್ಷಣ. ಈಗ ಮಳೆ ಹತ್ತದ, ಹೊಲದಾಗೆಲ್ಲ ಬಿತ್ತು ಕೆಲಸ ಮುಗಿದಿರ್ತದ, ಸ್ವಲ್ಪ ಕೆಲಸ ಇರ್ತದ. ಈಗ ಇವರು ರೈತರೆಲ್ಲರೂ ಕುಡ್ಕೊಂಡು ಮನ್ಯಾಗ ಬರೇ ಪ್ರಪಂಚದ ಸುದ್ದಿ ಹಾಳ ಹರಟೆಯನ್ನು ಮಾಡಿ ಸಮಯ ಕಳೆಬಾರದು ಅಂತ ತಿಳ್ಕೊಂಡು ಈ ದೇಶದ, ಭಾರತ ದೇಶದ ಹಿರಿಯರು ಶ್ರಾವಣ ಅಂತ ಮಾಡಿದರು. ಒಂದು ತಿಂಗಳ ಹಾಳ ಹರಟೆ ಯಾಕೆ ಮಾಡ್ತೀರಪ್ಪ? ಹೋಗಿ ಮಠಕ್ಕೆ ಹೋಗಿ, ಗುರುಬಸಪ್ಪನ ಮಠಕ್ಕೆ ಹೋಗಿ ಅಲ್ಲಿ ವಚನಗಳ ಶಿವಶರಣರ ಮಹಾಪ್ರವಚನ ನಡೆದದ, ಅದನ್ನ ಕೇಳ್ರಿ ಅಂತ ತಿಳ್ಕೊಂಡಿದೆ. ಒಂದು ತಿಂಗಳನ್ನು ಮೀಸಲಾಗಿದೆ. ಎದಕ್ಕಾಗಿ ಮೀಸಲಿಟ್ಟಾರೆ? ಧಾರಾವಾಹಿ ನೋಡುವುದಕ್ಕಲ್ಲ. ಕಟ್ಟಿ ಕೂತ ಮಾತಾಡುವುದಕ್ಕಲ್ಲ. ಮುಂಬೈದಾಗ ಯಾವ ರಾಜಕೀಯ ಪುಢಾರಿ ಏನು ಮಾತಾಡೋಣಂತ ಮಾತಾಡುವುದಕ್ಕಲ್ಲ. 12ನೇ ಶತಮಾನದಲ್ಲಿ ಶರಣರು ಏನು ಹೇಳಿದ್ರು, ಅವರ ಜೀವನವನ್ನು ಹೆಂಗೆ ಬದುಕಿದರು ಅದನ್ನ ತಿಳ್ಕೊಳ್ಳುವ ಸಲುವಾಗಿ ಒಂದು ತಿಂಗಳ ಸಮಯವನ್ನು ನಾವು, ಸಾಯಂಕಾಲದ ಸಮಯವನ್ನ ಮೀಸಲಾಗಿಡಬೇಕು. ಮತ್ತೆ ಹಿಂಗೆ ತಿಳ್ಕೋಬೇಡ್ರಿ, ಸ್ವಾಮಿಗಳಿಗೆ ಪ್ರವಚನ ಹೇಳುವುದೊಂದು ಕೆಲಸದ, ಅದಕ್ಕೆ ಮತ್ತೆ ಅವ್ರು ಜನ ಬರಲಿಲ್ಲ ಅಂದ್ರೆ ಹೇಳವ್ರ ಹೆಂಗ, ಅವರ ಉಪಕಾರಕ್ಕೆ ನಾವು ಬರ್ತೀವಿ ಅಂತ ಹಿಂಗೆ ತಿಳ್ಕೋಬೇಡ. ಅಧ್ಯಾತ್ಮ ಅಂದ್ರೆ ಯಾರೋ ಮಂದಿ ಉಪಕಾರಕ್ಕಾಗಿ ಅಲ್ಲ. ಈ ಜಗತ್ತಿನಲ್ಲಿ ಸ್ವಾರ್ಥದ ಅತ್ಯಂತ ಶ್ರೇಷ್ಠ ಉದಾಹರಣೆ ಅಂದ್ರೆ ಅಧ್ಯಾತ್ಮ. ಅಂತಹ ಅಧ್ಯಾತ್ಮ ತತ್ವ ಶಿವಶರಣರ ಬದುಕನ್ನ ನಾವೆಲ್ಲರೂ ಕೂಡ ಒಂದು ತಿಂಗಳ ಪರ್ಯಂತರವಾಗಿ ಮಹಾ ತಪೋಭೂಮಿಯಾದ ಈ ಬೀಳೂರು ವಿರಕ್ತ ಮಠದಲ್ಲಿ ಎಲ್ಲರೂ ಕೂಡ ಮಹಾ ಗುರು ಬಸವ ಶಿವಯೋಗಿಗಳ ದಿವ್ಯ ಆಶೀರ್ವಾದದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾವ. ನಾವೆಲ್ಲರೂ ಶ್ರದ್ಧೆಯಿಂದ ಆಲಿಸೋಣ. ಇನ್ನೂ ಯಾರ್ಯಾರು ಬಂದಿಲ್ಲ ಅವ್ರಿಗೆ ಕರ್ಕೊಂಡು ಬರಿ. ಅಲ್ಲ, ಒಬ್ಬ ಕುಡುಕ, ಪ್ರತ್ಯಕ್ಷದ ಜೀವಂತ ಉದಾಹರಣೆ. ಒಬ್ಬ ಕುಡುಕ ತಾ ಸಾಯುವುದರೊಳಗಾಗಿ 4 ಜನ ಕುಡುಕರನ್ನ ತಯಾರು ಮಾಡಿ ಸಾಯ್ತಾನಂದ್ರೆ ವಿಚಾರ ಮಾಡ್ರಿ. ಅವನು ಎಂಥ ಪ್ರಭಾವ ಇರಬಾರ್ದು. ಒಬ್ಬ ಸೇದಾವ 5 ಜನ ಸಿಗರೇಟ್ ಸೇದಾವರನ್ನು ತಯಾರು ಮಾಡಿ ಗೋರಿ ಹೋಗ್ತಾನ. ಅಂದ ಬಳಿಕ ಗುರುಬಸಪ್ಪನವರ ಈ ಒಂದು ಮಹಾವಿರಕ್ತ ಮಠಕ್ಕೆ ತಪೋಭೂಮಿಗೆ ಬಂದು ನಾವು 10 ಜನರಾದ್ರೂ ಈ ಮಠದ ಭಕ್ತರನ್ನ ತಯಾರು ಮಾಡಲಾರದ ದೇಹನ ಬಿಡಬ ಹಂಗ ತಯಾರಾಗ. ಅದಕ್ಕ ತಾವೆಲ್ಲರೂ ಕೂಡ ತಮ್ಮಲ್ಲಿ ಆ ಸಾಮರ್ಥ್ಯ ಅದ. ಯಾಕೆ ಅಂದ್ರ ಗುರುಬಸವ ಮಹಾಶಿವಯೋಗಿಗಳವರು ಕೆಲವೊಂದಷ್ಟು ವರ್ಷಗಳ ನಂತರ ಈ ಒಂದು ಮಹಾಮಠ ಇಡೀ ದೇಶಕ್ಕೆ ದಿಕ್ಕನ್ನು ತೋರಿಸುವಂಥ ಮಠ ಆಗ್ತದಂತ ಆಶೀರ್ವಾದ ಮಾಡಿ ಹೋಗ್ಯಾರ.
ಮಹಾತ್ಮರಾಡಿದಂಥ ಮಾತು ಎಂದಿಗೂ ಕೂಡ ಹುಸಿ ಹೋಗುವುದಿಲ್ಲ. ಯಾಕೆ ಅಂದ್ರೆ ಅದರಲ್ಲಿರುವುದು ಸುಳ್ಳಲ್ಲ, ಮಹಾ ತಪಸ್ಸಿನ ಶಕ್ತಿ ಇರುತ್ತದೆ. ನಿಮಗೆ ಬೇಕಾದ ಸಮಸ್ಯೆ ಬರಲಿ, ಬರೇ ಬಂದವರ ಗದ್ದಿಗೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೋಗು, ಆ ಸಮಸ್ಯೆ ಪರಿಹಾರ ಆಗೇ ಆಗ್ತದಂತ ಹೇಳಿ ಇಡೀ ಬೇಳೂರಿನ ದೈವ ಹೇಳ್ತಾರೆ. ಅದಕ್ಕ ನಾವೆಲ್ಲರೂ ಕೂಡ ನಾಳೆ ಬರುವಾಗ ಇನ್ನಷ್ಟು ಮಹಾಭಕ್ತಿವಂತರನ್ನ ಶ್ರದ್ಧಾವಂತರನ್ನ ಕರ್ಕೊಂಡು ಬರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈಗ ಮಹಾಮಂಗಲ.